ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಹೋದ ವಿಡಿಯೋದಲ್ಲಿ ನಿಮಗೆ 4 ಎಕರೆ ಹೊಡೆದಿದ್ವಲ್ಲ, ಅದನ್ನು ಬಿಟ್ಟಿದ್ದೆ. ಈಗ ಮತ್ತಿನ್ನು ಬಿತ್ತಿರೋ ಹೊಲಕ್ಕೆ ಇವತ್ತು ನಾವು ಸಿಂಪರಣೆ ಮಾಡ್ತಾ ಇದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಬಿತ್ತಿರೋ ಹೊಲಕ್ಕೆ ಯಾವ ಎಣ್ಣೆ ಸಿಂಪರಣೆ ಮಾಡ್ತಾ ಇದೀವಿ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡೋಕೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕ್ಯಾಂಪಸ್ ಅಂತೇಳಿ ನವಕ್ರಾನ ಇನ್ಸೆಕ್ಟಿಸೈಡ್. ಮೊನೊಕ್ರೋಟೋಫಾಸ್ 36% ಇರುತ್ತೆ. ಹೋದ ವಿಡಿಯೋದಲ್ಲಿ ಏನು ಎಣ್ಣೆ ಸಿಂಪರಣೆ ಮಾಡಿದ್ವಲ್ಲ, ಅದು ಇದು ಸೇಮ್. ಆಯ್ಕಾಸ್ ಬಂದ್ಬಿಟ್ಟು ಗಿಡದ ಬೆಳವಣಿಗೆಗೆ, ಎಲೆ ಬೆಳವಣಿಗೆ ಆಗಿರ್ಬೋದು, ಬಡ್ಡೆ ಬೆಳವಣಿಗೆ ಆಗಿರ್ಬೋದು, ಬೇರು ಬೆಳವಣಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಆಯ್ಕಾಸ್. ಅದ್ರ ಜೊತೆ ನಾವು ಇನ್ಸೆಕ್ಟಿಸೈಡ್ಸ್ ಯಾವುದೋ ಒಂದು ಬಡ್ಡೆ ತಿನ್ನೋ ಹುಳ ಆಗಿರ್ಬೋದು, ಗಿಡ ಎಲೆ ತಿನ್ನೋ ಹುಳ ಆಗಿರ್ಬೋದು, ಮತ್ತು ಬೇರು ಕಟ್ ಮಾಡೋಂಥ ಹುಳ ಆಗಿರ್ಬೋದು, ಎಲ್ಲ ಹುಳಗಳಿಗೆ ನವಕ್ರನ್ನ ಹಾಕಿದ್ದೀವಿ. ಮತ್ತು ಗಿಡದ ಬೆಳವಣಿಗೆಗೆ ಆಯ್ಕಾಸ್ನ, ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಿದ್ದೀವಿ. ಓಕೆನಾ. ಇವೆರಡನ್ನ ಇವತ್ತು ಸಿಂಪರಣೆ ಮಾಡ್ತಾ ಇದ್ದೀವಿ. ಹೋದ ವಿಡಿಯೋದಲ್ಲಿ ನಾವು 4 ಎಕರೆ 553 ಹಚ್ಚಿ ಸಸಿಗೆ ಸಿಂಪರಣೆ ಮಾಡಿದ್ವಿ. ಇವತ್ತು ಬಿತ್ತಿದ್ದು ಡಬ್ಬಿ 2 ಎಕರೆಗೆ ಇವತ್ತು ಸಿಂಪರಣೆ ಮಾಡ್ತಾ ಇದೀವಿ. ಇದೆಲ್ಲ ನೋಡ್ತಾ ಇರ್ಬೋದು ನೀವು, ಡಬ್ಬಿ ಯಾವ ರೀತಿ ಚೆನ್ನಾಗಿ ಬೆಳೆದಿದೆ ಅಂತೇಳಿ. ಡಬ್ಬಿ ನೋಡ್ರಿ ಇದು. ಓಕೆನಾ. ಅದ್ರ ಜೊತೆನೇ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ ಇವತ್ತು ಮಾರ್ಕೆಟ್ ನಡೆದಿದೆ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಅಲ್ಲಿ ನಾವು ಇವತ್ತು ಬೆಳೆದಿರ್ತಕ್ಕಂಥದ್ದು ಡಬ್ಬಿ ಏನಿದೆಯಲ್ಲ, ಆಲ್ರೆಡಿ ಒಂದು ಅರ್ಧ ಅಡಿ ಅಮ್ಮಂಗೆ ಚೆನ್ನಾಗಿ ಬೆಳೆದಿದೆ. ಇನ್ನೂ ಒಂದು ಅಡಿ ಬೆಳೆದ್ಮೇಲೆ ನಾವು ಎಲ್ಲೆಲ್ಲಿ ಸಸಿ ಬಂದು ಅಲ್ಲಿ ಕಿತ್ತಿ ನೆಕ್ಸ್ಟ್ ಹಾಕ್ತೀವಿ. ಓಕೆನಾ. ಇದು ಇವತ್ತು ಬಂದ್ಬಿಟ್ಟು ಆಯ್ಕಾಸ್ ಮತ್ತು ನವಕರನ್ನ ಯಾವ ರೀತಿ ಸಿಂಪಡಣೆ ಮಾಡ್ತಾ ಇದ್ವಿ. ನಮ್ಮದು ಏನು ಕಡ್ಡಿ ಇಟ್ಕೊಂಡು ಹೊಡೆದ್ರೆ ಇನ್ನೂ ಒಳ್ಳೆಯದು. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಇನ್ಸೆಕ್ಟಿಸೈಡ್ ಇರೋದ್ರಿಂದ ಸ್ವಲ್ಪ ಅಕ್ಕಪಕ್ಕದಲ್ಲಿ ಕೂಡ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ಗನ್ ತಗೊಂಡೇ ಸ್ಪ್ರೇ ಮಾಡ್ತಾ ಇದ್ವಿ. ಓಕೆನಾ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಮ್ಮದು ಡಬ್ಬಿ ಹಚ್ಚಿ ಬಿತ್ತಿದ್ದು ಯಾವ ರೀತಿ ಒಳ್ಳೆ ಚೆನ್ನಾಗಿ ಬಂದಿದೆ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ, ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ 15,000 ಚೀಲಗಳು ಮಾರ್ಕೆಟ್ಗೆ ಬಂದಿದೆ. ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ 10,000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ. ಮೊದಲನೇದಾಗಿ ನಾವು ನೋಡೋದಾದ್ರೆ 2043 ಸಿಜೆಂಟಾ ಬಂದ್ಬಿಟ್ಟು 10,000ದಿಂದ 12,000ವರೆಗೂ ಮಾರಾಟ ಆಗಿದೆ. ಅದೇ 2043 ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 14,500 ಹಿಡಿದು 15,000ವರೆಗೂ ಮಾರಾಟ ಆಗಿದೆ 2043. ಇನ್ನು 5531 ನೋಡೋದಾದ್ರೆ 9,500 ಹಿಡಿದು 11,500 ಮಾರಾಟ ಆಗಿದೆ 5531. ಅದೇ 5531 ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 12,300 ರೂಪಾಯಿ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ನೋಡೋದಾದ್ರೆ 15ರಿಂದ 18,000 ಮಾರಾಟ ಆಗಿದೆ. ಅದೇ ಡಬ್ಬಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 24,000 ಮಾರಾಟ ಆಗಿದೆ. ಡಬ್ಬಿ ಡಿಲಿಕ್ಸು 24,000 ಮಾರಾಟ ಆಗಿದೆ. ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು 14ರಿಂದ 17,000 ಕೂಡ ಮಾರಾಟ ಆಗಿದೆ. ಕೆಲವೊಂದು ಲಾಟು 19,000 ಕೂಡ ಮಾರಾಟ ಆಗಿದ್ದಾವೆ. ಅದೇ ಕಡ್ಡಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 20ರಿಂದ 21,000 ಮಾರಾಟ ಆಗಿದೆ. ಓಕೆನಾ. ಇದಿಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಮತ್ತು ಇವತ್ತು ನಾವು ಹೊಲದಲ್ಲಿ ಏನು ಮಾಡಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.